ನಾನೊಬ್ಬ ವಕೀಲನಾಗಿದ್ದೆ. ನಾನು ಕಲ್ಕತ್ತಾದಲ್ಲಿ ಇರುತ್ತಿದ್ದೆ. ನನ್ನ ವಯಸ್ಸು 40. ಆದರೆ ನನ್ನ ಕೆರಿಯರ್ನಲ್ಲಿ ನಾನು ಎಂದೂ ಈ ರೀತಿಯ ಕೇಸನ್ನು ಹ್ಯಾಂಡಲ್ ಮಾಡಿರಲಿಲ್ಲ. ನನ್ನ ತಲೆ ಚಿಟ್ಟು ಹಿಡಿದು ಹೋಗಿತ್ತು. ಈಗ ನಾನು ರಜೆಯನ್ನು ತೆಗೆದುಕೊಂಡು ಯಾವುದೋ ಒಂದು ಕಾರಣಕ್ಕಾಗಿ ಸೌದಿ ಅರೇಬಿಯಾಕ್ಕೆ ಬಂದಿದ್ದೆ. ನನ್ನ ಕೆಲಸದ ಕಾರಣಕ್ಕಾಗಿ ನಾನು ಬೇರೆ ಬೇರೆ ಕಡೆ ಹೋಗಬೇಕಾಗಿತ್ತು. ಈಗ ನಾನು ಸೌದಿ ಅರೇಬಿಯಾದಲ್ಲಿದ್ದೆ. ಆಗ ನನಗೆ ಈ ಕೇಸ್ ಹ್ಯಾಂಡಲ್ ಮಾಡಬೇಕೆಂದು ಮೆಸೇಜ್ ಬಂತು. ಆದರೆ ನಾನು ನನ್ನ ಬಾಸ್ನಲ್ಲಿ ಕೇಳಿದೆ, ನಾನೀಗ ರಜೆಯಲ್ಲಿ ಇದ್ದೇನೆ ಎಂದಾಗ ಅವರು ಹೇಳಿದರು, ಇದು ಒಂದು ವಿಚಿತ್ರ ಮತ್ತು ಅಪರೂಪದ ಕೇಸ್ ಆಗಿದೆ. ಅದನ್ನು ಕೇವಲ ನೀನು ಮಾತ್ರ ಹ್ಯಾಂಡಲ್ ಮಾಡುತ್ತೀಯ, ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಆಗ ನಾನು ಕೇಳಿದೆ, ಅದರಲ್ಲಿ ಅಂಥದ್ದೇನಿದೆ ಎಂದಾಗ ಅವರು ಹೇಳಿದರು, ಒಬ್ಬ ಅಪ್ರಾಪ್ತ ವಯಸ್ಸಿನ ಹುಡುಗನ ಮೇಲೆ ಈ ಕೇಸಿದೆ. ನಾನಂತೂ ದಂಗಾಗಿ ಹೋದೆ. ಆ ಹುಡುಗನು ರೇಪ್ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಅವನ ವಯಸ್ಸೆಷ್ಟು ಎಂದು ನಾನು ಕೇಳಿದಾಗ ಅವರು ಹೇಳಿದ ವಯಸ್ಸಿಗೆ ನಾನು ಆಶ್ಚರ್ಯಚಕಿತನಾದೆ. ಮತ್ತು ಈಗ ನಾನು ನನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ಆ ಕೇಸ್ನಲ್ಲಿ ಧ್ಯಾನ ನೀಡಲು ಶುರು ಮಾಡಿದೆ. ಮೊದಲು ನಾನು ಅವನನ್ನು ಎಲ್ಲಿಂದ ಅರೆಸ್ಟ್ ಮಾಡಿದ್ದಾರೋ ಆ ಜಾಗಕ್ಕೆ ಹೋಗಬೇಕಾಗಿತ್ತು. ಆ ಹುಡುಗನು ಹೇಗೆ ಅಪರಾಧ ಕೃತ್ಯವನ್ನು ಎಸಗುತ್ತಿದ್ದಾನೆ ಎಂದರೆ, ಅವನು ಬೇರೆ ಬೇರೆ ಮನೆಗಳಿಗೆ ಹೋಗುತ್ತಿದ್ದನು. ಅಲ್ಲಿ ಹೆಂಗಸರು ಮತ್ತು ಹುಡುಗಿಯರನ್ನ ರೇಪ್ ಮಾಡಿ ಅಲ್ಲಿಂದ ಓಡಿ ಹೋಗುತ್ತಿದ್ದನು. ಆದರೆ ಇದು ಹೇಗೆ ಸಾಧ್ಯವಾಗುತ್ತಿತ್ತು? ಯಾರಾದರೂ ನಿಮ್ಮ ಮನೆಗೆ ಬಂದು ಈ ರೀತಿ ಮಾಡಿ ಹೋಗುತ್ತಾರೆ ಮತ್ತು ನಿಮಗೆ ಗೊತ್ತೇ ಆಗುವುದಿಲ್ಲ. ನಾನು ಆ ಮನೆಗೆ ಹೋದಾಗ ಹೆಚ್ಚು ಹೆಂಗಸರೇ ಇದ್ದರು. ಅಲ್ಲಿರುವ ಹುಡುಗಿಯರು ತುಂಬ ಸುಂದರ ಮತ್ತು ವಯಸ್ಸಿಗೆ ಬಂದ ಹುಡುಗಿಯರಾಗಿದ್ದರು. ನಾನು ಅವರನ್ನು ದೂರದಿಂದಲೇ ನೋಡಿದೆ. ಆ ಮನೆಯಲ್ಲಿ ಒಬ್ಬರು ವಯಸ್ಸಾದ ಹೆಂಗಸು ಇದ್ದಳು. ಅವಳು ನನ್ನ ಬಳಿ ಬಂದಳು. ತುಂಬ ಟೆನ್ಷನ್ ಮಾಡಿಕೊಂಡವಳಂತೆ ಕಂಡಳು ಮತ್ತು ಅಳುತ್ತಿದ್ದಳು. ಅವರ ಮನೆಯಿಂದ ಆ ಅಪ್ರಾಪ್ತ ಬಾಲಕನನ್ನು ಹಿಡಿಯಲಾಗಿತ್ತು. ಅವಳು ಹೇಳಿದಳು, ನಮ್ಮನ್ನು ಲೂಟಿ ಮಾಡಲಾಗಿದೆ, ನಾವು ಹಾಳಾಗಿ ಹೋದೆವು, ನಮ್ಮ ಜೊತೆಗೆ ಹೀಗೆಲ್ಲ ಆಗುತ್ತದೆ ಎಂದು ನಮಗೆ ಗೊತ್ತಿರಲಿಲ್ಲ. ಆಗ ನಾನು ಹೇಳಿದೆ, ನನಗೆ ಎಲ್ಲ ವಿಷಯವನ್ನು ಸರಿಯಾಗಿ ಬಿಡಿಸಿ ಹೇಳಿ. ಆಗ ಅವಳು ಹೇಳಿದಳು, ಈ ರೀತಿ ನಡೆದಿತ್ತು. ಒಂದು ಹುಡುಗ ಹೊರಗೆ ಏನನ್ನೋ ಮಾರಾಟ ಮಾಡಲು ಬಂದಿದ್ದನು ಮತ್ತು ಹೇಳುತ್ತಿದ್ದನು, ತುಂಬ ಒಳ್ಳೆಯ ಶಾಂಪು, ಕೂದಲಿಗೆ ತುಂಬ ಒಳ್ಳೆಯದು. ನಮ್ಮ ಮನೆಯಲ್ಲಿ ಹುಡುಗಿಯರೇ ಹೆಚ್ಚಾಗಿದ್ದರು. ಅವರಿಗೆಲ್ಲ ತಮ್ಮ ಕೂದಲನ್ನು ಆರೋಗ್ಯವಾಗಿ ಇಡುವುದರ ಬಗ್ಗೆ ತುಂಬ ಆಸಕ್ತಿ ಇತ್ತು. ಆದ್ದರಿಂದ ನಾವೆಲ್ಲ ಅವನಿಗೆ ಹೇಳಿದೆವು, ಸರಿ, ನಿನ್ನ ಬಳಿ ಏನಿದೆ ಅದನ್ನು ನಮಗೆ ತೋರಿಸು. ಮೊದಲು ಅವನು ನಮಗೆ ಸ್ವಲ್ಪ ನೀರು ಕೊಡಲು ಹೇಳಿದನು. ನಾವು ಅವನಿಗೆ ನೀರು ಕೊಟ್ಟೆವು. ಪಾಪ ಚಿಕ್ಕ ಹುಡುಗ, ತುಂಬ ಬಿಸಿಲಾಗಿದೆ ಎಂದುಕೊಂಡೆವು. ಆದರೆ ಆ ಹುಡುಗ ನೀರು ಕುಡಿಯುತ್ತಿದ್ದಂತೆ ಪ್ರಜ್ಞೆ ತಪ್ಪಿದನು. ಆದರೆ ನಮಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಅವರನ್ನು ಹಾಗೆ ಬೀದಿಯಲ್ಲಂತೂ ಬಿಡಲು ಸಾಧ್ಯವಿರಲಿಲ್ಲ. ಅವನನ್ನು ಎತ್ತಿಕೊಂಡು ಕೋಣೆಯಲ್ಲಿ ಒಂದು ಹಾಸಿಗೆಯ ಮೇಲೆ ಮಲಗಿಸಿದೆವು. ತದನಂತರ ಸಂಬಂಧಿಕರ ಮನೆಯವರ ಫೋನ್ ನಂಬರ್ ದೊರೆಯಬಹುದೆಂದು ಅವನನ್ನು ಚೆಕ್ ಮಾಡಿದೆವು. ಅದರಲ್ಲಿ ಅವನ ಮನೆಯವರ ನಂಬರ್ ಇದ್ದರೆ ನಿಮ್ಮ ಹುಡುಗ ಪ್ರಜ್ಞೆ ತಪ್ಪಿದ್ದಾನೆ ಎಂದು ಹೇಳಬೇಕೆಂದುಕೊಂಡಿದ್ದಾಗ ಸ್ವಲ್ಪ ಹೊತ್ತಿನಲ್ಲಿ ಆ ಹುಡುಗನಿಗೆ ಪ್ರಜ್ಞೆ ಬಂತು. ಆಗ ಆ ಹುಡುಗ ನಮ್ಮೆಲ್ಲರಿಗೂ ಯಾವುದೋ ನಶೆಯ ವಸ್ತುವನ್ನು ನೀಡಿದಂತೆ ನಾವೆಲ್ಲರೂ ಪ್ರಜ್ಞೆ ತಪ್ಪಿದೆವು. ನನಗೆ ಎಚ್ಚರವಾದಾಗ ತಿಳಿಯಿತು, ನನ್ನ 2 ಹೆಣ್ಣು ಮಕ್ಕಳ ಜೊತೆ. ಅವಳು ಅಳುತ್ತಾ ಹೇಳತೊಡಗಿದಳು. ಆಗ ನಾನು ಕೇಳಿದೆ, ಮತ್ತೆ ಆ ಹುಡುಗ ಎಲ್ಲಿ ಹೋದನು? ಆಗ ಅವಳು ಹೇಳಿದಳು, ಅವನು ಓಡಿ ಹೋದನು. ನಾನು ಅವಳಿಗೆ ಹೇಳಿದೆ, ನೀವು ಅವನನ್ನು ಮನೆಯೊಳಕ್ಕೆ ಕರೆದುಕೊಂಡು ಹೋಗಬಾರದಿತ್ತು. ಆಗ ಅವಳು ಹೇಳಿದಳು, ನಾನು ನಿಮಗೆ ಹೇಳಿದೆನಲ್ಲ, ಅವನು ಪ್ರಜ್ಞೆ ತಪ್ಪಿದ್ದನು. ಮತ್ತೆ ನಾವು ಏನು ಮಾಡಬೇಕಿತ್ತು? ಅವರು ಹೇಳುವುದು ಸರಿಯಾಗಿತ್ತು. ಯಾವುದೋ ಅಪರಿಚಿತ ವ್ಯಕ್ತಿಯೊಬ್ಬ ನಿಮ್ಮ ಮನೆಯ ಬಾಗಿಲಲ್ಲಿ ಬಂದು ಪ್ರಜ್ಞೆ ತಪ್ಪಿದರೆ ಅವನನ್ನು ನೀವು ಬೀದಿಯಲ್ಲಿ ಎಸೆಯಲು ಸಾಧ್ಯವಿಲ್ಲ. ಆಗ ನಾನು ಹೇಳಿದೆ, ನಾನು ನಿಮ್ಮ ಹೆಣ್ಣು ಮಕ್ಕಳ ಹೇಳಿಕೆಯನ್ನು ಕೂಡ ಪಡೆದುಕೊಳ್ಬೇಕು ಎಂದಾಗ ಅವಳು ಸರಿ ಎಂದಳು. ನಾನು ಆ ಹುಡುಗಿಯರ ಹೇಳಿಕೆಯನ್ನು ಪಡೆದು ನಾನು ನನ್ನ ಬಾಸ್ನ ಬಳಿ ಬಂದೆ ಮತ್ತು ಬಾಸ್ನಲ್ಲಿ ಕೇಳಿದೆ, ಆ ಹುಡುಗ ಎಲ್ಲಿದ್ದ ಎಂದಾಗ ಅವರು ಹೇಳಿದರು, ಆ ಹುಡುಗನನ್ನು ಪೊಲೀಸರು ಹಿಡಿದಿದ್ದಾರೆ. ಅವನು ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಹುಡುಗನನ್ನು ನೋಡಿ ಆಶ್ಚರ್ಯಚಕಿತನಾದೆ. ಈ ಹುಡುಗನಂತೂ ಅತಿ ಚಿಕ್ಕ ವಯಸ್ಸಿನ ಹುಡುಗನಾಗಿದ್ದನು ಮತ್ತು ಕೇವಲ ಇದೊಂದೇ ಮನೆ ಆಗಿರಲಿಲ್ಲ. ಈ ಘಟನೆ ಇನ್ನೂ ಹಲವು ಮನೆಗಳಲ್ಲಿ ನಡೆದಿತ್ತು. ಇನ್ನು ತುಂಬ ಮನೆಗಳಲ್ಲಿ ಈ ರೀತಿಯ ಕೇಸ್ಗಳು ನಡೆದಿದ್ದವು. ಎಲ್ಲ ಕೇಸ್ಗಳಲ್ಲಿ ಎಲ್ಲ ಮಹಿಳೆಯರು, ಹುಡುಗಿಯರು ಈ ಹುಡುಗನನ್ನು ಗುರುತಿಸುತ್ತಿದ್ದರು. ಇವನು ಅವರೆಲ್ಲರ ಮನೆಗೆ ಹೋಗುತ್ತಿದ್ದನು.
ಯಾವುದಾದರೂ ಒಂದು ನೆಪದಿಂದ ಮನೆಯೊಳಗೆ ಹೋಗುತ್ತಿದ್ದನು. ಸ್ವಲ್ಪ ಹೊತ್ತಿನ ನಂತರ ಅವರೆಲ್ಲರ ಮೇಲೆ ಪ್ರಜ್ಞೆ ತಪ್ಪುವ ಸ್ಪ್ರೇಯನ್ನು ಸ್ಪ್ರೇ ಮಾಡುತ್ತಿದ್ದ, ಅಥವಾ ಅಂತಹ ವಾಸನೆಯನ್ನು ಅವರು ಮೂಸುವಂತೆ ಮಾಡುತ್ತಿದ್ದನು. ಆಗ ಅವರೆಲ್ಲರೂ ಪ್ರಜ್ಞೆ ತಪ್ಪುತ್ತಿದ್ದರು. ಅವರಲ್ಲಿ ಸುಂದರ ಹುಡುಗಿಯರನ್ನು ನೋಡಿ ಅವನು ರೇಪ್ ಮಾಡುತ್ತಿದ್ದನು. ಅದಾದಮೇಲೆ ಇಷ್ಟೇ ಅಲ್ಲದೆ ಆ ಹುಡುಗಿಯರ ವಿಡಿಯೋ ಸಹ ಮಾಡುತ್ತಿದ್ದನು ಮತ್ತು ಅವರನ್ನು ಬ್ಲ್ಯಾಕ್ ಮೇಲ್ ಸಹ ಮಾಡುತ್ತಿದ್ದನು. ಈ ಘಟನೆ ಹೇಗೆ ನಡೆಯುತ್ತದೆ, ಇದರ ಹಿಂದೆ ಯಾವುದೋ ದೊಡ್ಡ ಗ್ಯಾಂಗ್ನ ಕೈವಾಡವಿದೆ ಎಂದು ತೋರುತ್ತಿತ್ತು. ಅಂಥ ಗ್ಯಾಂಗ್ ಆ ಏರಿಯಾದಲ್ಲಿ ಸಕ್ರಿಯವಾಗಿದೆ ಮತ್ತು ಈ ರೀತಿಯ ಭಯಾನಕ ಅಪರಾಧವನ್ನು ಮಾಡುತ್ತಿದೆ. ಆದರೆ ಆ ಹುಡುಗನ ಜೊತೆ ಯಾವುದೇ ಗ್ಯಾಂಗ್ ಅರೆಸ್ಟ್ ಆಗಿರಲಿಲ್ಲ ಅಥವಾ ಅವನ ಜೊತೆ ಯಾವುದೇ ವ್ಯಕ್ತಿ ಇರಲಿಲ್ಲ. ಕೇವಲ ಈ ಹುಡುಗ ಮಾತ್ರ ಮುಂದೆ ಕಾಣಿಸಿಕೊಳ್ಳುತ್ತಿದ್ದ. ಆ ಹುಡುಗನನ್ನು ನೋಡಿದರೆ ಒಂದು ಸೊಳ್ಳೆಯನ್ನ ಹೊಡೆಯದ ಮುಗ್ಧನಾಗಿ ಕಾಣುತ್ತಿದ್ದನು. ಸದ್ಯಕ್ಕೆ ಅವನನ್ನು ಕುರ್ಚಿಯ ಮೇಲೆ ಕೂರಿಸಿದರು. ಅವನ ಮುಂದೆ ಟೇಬಲ್ ಬಳಿ ನಾನು ಕುಳಿತೆ. ಅವನ ಕೈಗೆ ಕೈಕೋಳಗಳನ್ನು ತೊಡಿಸಲಾಗಿತ್ತು. ನಾನು ಕೇಳಿದೆ, ಇದೆಲ್ಲ ಏನು? ನೀನೇಕೆ ಈ ರೀತಿ ಕೆಲಸವನ್ನು ಮಾಡಿದೆ? ಇದೆಲ್ಲವನ್ನ ಹೇಗೆ ಮಾಡಿದೆ? ಆ ಹುಡುಗ ಏನನ್ನೂ ಹೇಳುತ್ತಿರಲಿಲ್ಲ. ಆಗ ನಾನು ಹೇಳಿದೆ, ಒಂದು ವೇಳೆ ನೀನು ಹೀಗೆ ಸುಮ್ಮನೆ ಇದ್ದರೆ ನಿನಗೆ ಮುಂದೆ ದೊಡ್ಡ ಸಮಸ್ಯೆಯಾಗುವುದು. ಆಗ ಅವನು ಹೇಳಿದನು, ಇದು ನನಗೆ ಮೊದಲಿನಿಂದಲೂ ದೊಡ್ಡ ಸಮಸ್ಯೆಯಾಗಿದೆ. ಅವನು ತುಂಬ ಹೆದರಿದ್ದನು. ಆಗ ನಾನು ಅವನಿಗೆ ಕೇಳಿದೆ, ಇದೆಲ್ಲ ನೀನೇ ಮಾಡಿದ್ದೀಯಾ ಎಂದು ಒಪ್ಪಿಕೊಳ್ಳುತ್ತೀಯಾ? ನನ್ನ ಈ ಮಾತಿಗೆ ಅವನು ಯಾವುದೇ ಉತ್ತರ ನೀಡಲಿಲ್ಲ. ಯಾವೆಲ್ಲ ಮನೆಯಿಂದ ರಿಪೋರ್ಟ್ ಬಂದಿತ್ತೋ ಅವರೆಲ್ಲರಲ್ಲಿ ನಾನು ಕೇಳಿದಾಗ ಅವರೆಲ್ಲರೂ ಒಂದೇ ರೀತಿಯ ಒಂದೇ ಕಥೆಯನ್ನು ಹೇಳಿದ್ದರು. ಈ ಹುಡುಗನು ಯಾವುದೋ ಕೆಲಸಕ್ಕಾಗಿ ಬರುತ್ತಿದ್ದನು, ತನಗೆ ತಾನೇ ಮೂರ್ಛೆ ಹೋಗುತ್ತಿದ್ದನು. ಒಮ್ಮೊಮ್ಮೆ ಅವನು ಹೇಳುತ್ತಿದ್ದನು, ನನಗೆ ತುಂಬ ಹಸಿವಾಗಿದೆ. ಹೀಗೆ ಒಂದೊಂದು ಬಾರಿಯೂ ಬೇರೆ ಬೇರೆ ಕಥೆಯನ್ನು ಕಟ್ಟುತ್ತಿದ್ದನು. ಒಬ್ಬೊಬ್ಬರಿಗೆ ಹೇಳುತ್ತಿದ್ದನು, ನನಗೆ ಅಮ್ಮನಿಲ್ಲ. ಮತ್ತೊಬ್ಬರಿಗೆ ಹೇಳುತ್ತಿದ್ದನು, ನನ್ನ ಅಮ್ಮನಿಗೆ ತುಂಬ ಹೊಡೆಯುತ್ತಾನೆ. ನನ್ನ ಮನೆಯಲ್ಲಿ ನನಗೆ 2 ಚಿಕ್ಕ ತಮ್ಮ ತಂಗಿಯರಿದ್ದಾರೆ, ಅವರು ಹಸಿವಿನಿಂದ ಬಳಲುತ್ತಿದ್ದಾರೆ ಎಂದು ಹೇಳುತ್ತಿದ್ದನು. ಈ ರೀತಿಯ ಮಾತನಾಡಿ ಅಳುತ್ತಾ ಜನರನ್ನು ತನ್ನ ಜಾಲದಲ್ಲಿ ಸಿಲುಕಿಸುತ್ತಿದ್ದನು. ಮತ್ತೊಮ್ಮೆ ಹೇಳುತ್ತಿದ್ದನು, ನಾನು 3-4 ದಿನಗಳಿಂದ ಊಟ ಮಾಡಿಲ್ಲ. ಒಮ್ಮೊಮ್ಮೆ ಯಾವುದೋ ಮನೆಯ ಮುಂದೆ ಕುಳಿತು ತನ್ನಷ್ಟಕ್ಕೆ ತಾನೇ ಅಳುವನು. ಆಗ ಜನರು ಅವನು ಅಳುತ್ತಿರುವುದನ್ನು ನೋಡಿ ಅವನಿಗೆ ಸಹಾಯ ಮಾಡಲು ತಮ್ಮ ಮನೆಯ ಒಳಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಯಾರ ಮನೆಗೂ ನುಗ್ಗುವುದು ಅಷ್ಟೊಂದು ಸುಲಭದ ಕೆಲಸವಾಗಿರಲಿಲ್ಲ. ಯಾರು ಸಹ ಅಪರಿಚಿತ ವ್ಯಕ್ತಿಯನ್ನು ಅಷ್ಟೊಂದು ಸುಲಭವಾಗಿ ತಮ್ಮ ಮನೆಯೊಳಗೆ ಬಿಟ್ಟುಕೊಳ್ಳುವುದಿಲ್ಲ. ಆದರೆ ಇಷ್ಟು ಚಿಕ್ಕ ವಯಸ್ಸಿನ ಹುಡುಗರನ್ನ ಯಾರಾದರೂ ನಂಬುತ್ತಾರೆ? ಆ ಭರವಸೆಯಿಂದಲೇ ಆ ಹುಡುಗನು ಎಲ್ಲವನ್ನ ಮಾಡಿದ್ದನು. ಆದರೆ ಇಲ್ಲಿಯವರೆಗೆ ಅದೇ ರೀತಿಯ ಕೇಸ್ ನಡೆದರೂ ರಿಪೋರ್ಟ್ ಮಾಡದ ಪರಿವಾರ ಸಹ ಅನೇಕ ಇದ್ದವು. ಅವರು ಕೋರ್ಟ್ಗೆ ಹೋಗಿ, ನಾವು ನಮ್ಮ ಮರ್ಯಾದೆಯನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ, ನಮಗೇನು ನ್ಯಾಯ ದೊರೆಯುವುದು, ಆದರೆ ನಮ್ಮ ಮರ್ಯಾದೆ ಬೀದಿ ಪಾಲಾಗುವುದು ಎಂದು ಹೇಳುತ್ತಿದ್ದರು. ಆದರೆ ಆ ಹುಡುಗನು ನನ್ನ ಯಾವ ಪ್ರಶ್ನೆಗೂ ಸರಿಯಾಗಿ ಉತ್ತರ ನೀಡಲಿಲ್ಲ. ನಾನು ಅವನಿಗೆ ಹೇಳಿದೆ, ನೀನು ಸರಿಯಾದ ಉತ್ತರ ನೀಡಲಿಲ್ಲ ಎಂದರೆ ನಾನು ನಿನಗೆ ಯಾವುದೇ ಸಹಾಯವನ್ನು ಮಾಡಲು ಆಗುವುದಿಲ್ಲ ಎಂದು. ಆದರೂ ಅವನು ಏನನ್ನೂ ಹೇಳಲಿಲ್ಲ. ಇದೆಲ್ಲ ನಮ್ಮ ಫಾರ್ಮಾಲಿಟಿ ಮತ್ತು ನಾವು ತಿಳಿದುಕೊಳ್ಳುವುದು ಅವಶ್ಯಕವಾಗಿರುತ್ತದೆ. ಅಪರಾಧಿ ಏಕೆ ಇಂತಹ ಕೃತ್ಯವನ್ನು ಮಾಡುತ್ತಿದ್ದ ಎಂದು. ನಾನು ಹೊರಗಡೆ ಬಂದಾಗ ನನ್ನ ಒಬ್ಬ ಗೆಳೆಯ ಹೇಳಿದ, ಇಂದಿನ ಪರಿಸ್ಥಿತಿ ನೋಡು, ಆ ಚಿಕ್ಕ ಹುಡುಗ ಎಷ್ಟೊಂದು ದೊಡ್ಡ ಕಾರ್ಯವನ್ನೇ ಮಾಡಿದ್ದಾನೆ ಎಂದು. ಅವನ ಮುಖ ನೋಡು, ಅವನ ವಯಸ್ಸು ನೋಡು ಮತ್ತು ಅವನು ಮಾಡಿದ ಕೆಲಸ ನೋಡು ಎಂದಾಗ ನಾನು ನನ್ನ ಗೆಳೆಯನಿಗೆ ಹೇಳಿದೆ, ನೀನು ಸರಿಯಾಗಿ ಹೇಳುತ್ತಿದ್ದೀಯಾ. ಈಗೀಗ ಸಮಾಜ ತುಂಬ ಕೆಟ್ಟು ಹೋಗುತ್ತಿದೆ. ಆದರೆ ನಮ್ಮ ಕೆಲಸ ಇಲ್ಲಿಗೆ ಮುಗಿಯುವುದಿಲ್ಲ. ಇತ್ತ ಕಡೆ ಸಮಸ್ಯೆಯಂತೂ ನೇರವಾಗಿದೆ. ಅವನನ್ನು ಹಿಡಿಯಲಾಗಿದೆ. ಈಗ ಅವನಿಗೆ ಶಿಕ್ಷೆಯಾಗುತ್ತದೆ. ಅವನು ಇಲ್ಲಿಯವರೆಗೂ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡಿಲ್ಲ ಅಲ್ಲವೇ? ಹೌದು, ಅವನು ಒಪ್ಪಿಕೊಂಡಿಲ್ಲ. ಆದರೆ ಇಷ್ಟೆಲ್ಲ ಎವಿಡೆನ್ಸ್ ಇದೆ. ಕೆಲವು ಮನೆಗಳಲ್ಲಿ CCTV ಸಹ ಇತ್ತು. ಅದರಲ್ಲಿ ಕೂಡ ಈ ಹುಡುಗನದೇ ಫುಟೇಜ್ ಬಂದಿದೆ. ಅವನು ನಿರಂತರವಾಗಿ ಅಳುತ್ತಿದ್ದನು. ಈಗ ಒಳಗಿನಿಂದ ಒಬ್ಬ ಹುಡುಗಿ ಬಂದಳು. ಅದೇ ಹುಡುಗಿ FIR ರಿಪೋರ್ಟ್ ಬರೆಸಿದ್ದಳು. ಅವಳು ತುಂಬ ಚಿಂತೆಗೊಳಗಾಗಿದ್ದಳು. ಒಂದು ವಿಚಿತ್ರವೇನೆಂದರೆ ಮನೆಯಲ್ಲಿದ್ದವರೆಲ್ಲರೂ ಪ್ರಜ್ಞೆ ತಪ್ಪುತ್ತಿದ್ದರು. ಆದರೆ ಮನೆಯಿಂದ ಯಾವುದೇ ಸಾಮಾನುಗಳು ಹೊರ ಹೋಗುತ್ತಿರಲಿಲ್ಲ. ಆದರೆ ಪದೇ ಪದೇ ಒಂದೇ ಅಪರಾಧ ನಡೆಯುತ್ತಿತ್ತು. ಇದರ ಅರ್ಥ ಹುಡುಗ ಕಳ್ಳನಾಗಿರಲಿಲ್ಲ. ಅವನು ಎಂದೂ ಕಳ್ಳತನ ಮಾಡಿರಲಿಲ್ಲ. ಈಗ ಅವನನ್ನು ಜಡ್ಜ್ ಮುಂದೆ ಕರೆತರಬೇಕಾಗಿತ್ತು. ನಾವೆಲ್ಲರೂ ಅಲ್ಲಿ ಹಾಜರಾಗಿದ್ದೆವು. ನನ್ನ ಬಾಸ್ ಕರೆಕ್ಟಾಗಿ ಹೇಳಿದರು, ಈ ಕೇಸ್ ಎಲ್ಲದಕ್ಕಿಂತ ಹೆಚ್ಚು ಮಹತ್ವದಾಗಿತ್ತು ಮತ್ತು ವಿಚಿತ್ರ ಸಹ ಆಗಿತ್ತು. ಆಗ ಜಡ್ಜ್ ಹೇಳಿದರು,
ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ನನ್ನು ಬಾಲ ಅಪರಾಧಿಗಳ ಜೈಲಿಗೆ ಹಾಕಲಾಗುವುದು. ನಿನಗೆ 18 ವರ್ಷ ಪೂರ್ಣಗೊಂಡ ಮೇಲೆ ಕಠಿಣ ಶಿಕ್ಷೆಯನ್ನು ನೀಡಲಾಗುವುದು. ನಿನಗೆ ಗಲ್ಲು ಶಿಕ್ಷೆಯಾಗಬಹುದು ಅಥವಾ ಜೀವನ ಪರ್ಯಂತ ಸೆರೆವಾಸವಾಗಬಹುದು. ಅಷ್ಟಕ್ಕೂ ನೀನು ಅದೆಲ್ಲವನ್ನ ಏಕೆ ಮಾಡಿದೆ ಎಂದು ಕೇಳಿದಾಗ ಅವನು ಸುಮ್ಮನೆ ನಿಂತಿದ್ದನು. ಆಗ ಜಡ್ಜ್ ಹೇಳಿದರು, ಏನಾದರೂ ಮಾತನಾಡು ಎಂದಾಗಲೂ ಅವನು ಬಾಯಿ ಮುಚ್ಚಿಕೊಂಡೇ ನಿಂತಿದ್ದ. ಆಗ ಜಡ್ಜ್ ಕೇಳಿದರು, ನಿನ್ನ ಕೊನೆಯ ಆಸೆ ಏನಾದರೂ ಇದೆಯೇ ಎಂದಾಗ ಅವನು ವಿಚಿತ್ರ ಆಸೆಯನ್ನು ವ್ಯಕ್ತಪಡಿಸಿದನು ಮತ್ತು ಹೇಳಿದನು, ನನಗೊಂದು ಆಸೆ ಇದೆ, ಅದನ್ನು ಪೂರ್ಣಗೊಳಿಸಿ. ಆಗ ನಾವು ಹೇಳಿದೆವು, ನೋಡ್ರಿ ಹೇಗೆ ಪಟಾಪಟ್ ಮಾತನಾಡುತ್ತಿದ್ದಾನೆ, ಇದಕ್ಕೂ ಮೊದಲು ಇವನು ಏನನ್ನು ಹೇಳುತ್ತಿರಲಿಲ್ಲ. ಆಗ ಜಡ್ಜ್ ಕೇಳಿದರು, ನಿನ್ನ ಕೊನೆಯ ಆಸೆಯನ್ನು ಈಡೇರಿಸಲಾಗುವುದು ಎಂದಾಗ ಅವನು ಹೇಳಿದನು, ನನ್ನ ಆಸೆಯನ್ನು ಮೊದಲು ಪೂರೈಸಿ, ಆ ನಂತರ ನನಗೆ ನೀವೇನು ಮಾಡಿದರೂ ನನಗೆ ಏನೂ ಸಮಸ್ಯೆ ಇಲ್ಲ. ನಿನ್ನ ಕೊನೆಯ ಆಸೆ ಏನು ಎಂದು ಜಡ್ಜ್ ಕೇಳಿದಾಗ ಅವನು ಹೇಳಿದನು, ನಾನು ಕೊನೆಯ ಬಾರಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡಲು ಇಷ್ಟಪಡುತ್ತೇನೆ. ಅವನ ಈ ಆಸೆಯನ್ನು ಕೇಳಿ ನಾವೆಲ್ಲರೂ ಆಶ್ಚರ್ಯಚಕಿತರಾದೆವು. ಇದೆಂಥ ಆಸೆ? ಇಂತಹ ಆಸೆಯನ್ನಂತೂ ಯಾರೂ ಇಲ್ಲಿಯವರೆಗೂ ಈಡೇರಿಸಿಕೊಂಡಿರಕ್ಕಿಲ್ಲ. ಅವನನ್ನು ಅಪರಾಧಿ ಭಾವದಲ್ಲಿ ಕೇಳಿದರು, ಇಂತಹ ಆಸೆ ನಿನ್ನ ಮನದಲ್ಲಿ ಏಕೆ ಬಂತು ಎಂದು ಕೇಳಿದಾಗ ಅವನು ಹೇಳಿದಾಗಲೂ ನಮಗೆ ಅವನ ಮಾತಿನ ಮೇಲೆ ನಂಬಿಕೆ ಇರಲಿಲ್ಲ. ಈಗ ಅವನ ಯಾವ ಮಾತನ್ನು ನಾವು ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಅವನು ಇಷ್ಟೇ ಹೇಳಿ ತನ್ನ ಬಾಯಿಗೆ ಬೀಗ ಹಾಕಿಕೊಂಡನು. ಆಗ ಜಡ್ಜ್ ಹೇಳಿದರು, ಅವನ ಕೊನೆಯ ಆಸೆಯನ್ನು ಪೂರ್ಣಗೊಳಿಸಬೇಕು. ಅವನನ್ನು ಪೂರ್ಣ ಬಂದೋಬಸ್ತಿನಲ್ಲಿ ಯಾವುದಾದರೂ ಒಂದು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ಗೆ ಕರೆದುಕೊಂಡು ಹೋಗಿ. ಆ ಸಮಯ ಹತ್ತಿರ ಯಾರೂ ಇರಬೇಡಿ. ಆನಂತರ ಅವನನ್ನು ಬಾಲ ಅಪರಾಧಿಗಳ ಕಾರಾಗೃಹಕ್ಕೆ ಕಳಿಸೋಣ. ಅವನಿಗೆ 18 ವರ್ಷವಾದ ಮೇಲೆ ಅವನು ಮಾಡಿದ ತಪ್ಪಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುವುದು. ಏಕೆಂದರೆ ಅವನು ಒಂದಲ್ಲ ಎಷ್ಟೋ ಮನೆಗಳನ್ನು ಹಾಳು ಮಾಡಿದ್ದಾನೆ. ಈ ಕೆಲಸವನ್ನು ಅವನು ಹಲವು ತಿಂಗಳುಗಳಿಂದ ಮಾಡುತ್ತಿದ್ದಾನೆ. ತಮ್ಮ ಮನೆಯ ಹೆಣ್ಣು ಮಕ್ಕಳು ಪ್ರೆಗ್ನೆಂಟ್ ಆಗಿದ್ದಾರೆ ಎಂದು ಹಲವು ಮನೆಯವರು ಕಂಪ್ಲೇಂಟ್ ಸಹ ಕೊಟ್ಟಿದ್ದರು. ಏಕೆಂದರೆ 2 ತಿಂಗಳ ಹಿಂದೆ ಈ ಹುಡುಗಿಯರ ಜೊತೆಯೂ ಸಹ ಇದೇ ರೀತಿ ಘಟನೆ ನಡೆದಿತ್ತು. ಇದು ಎಲ್ಲರಿಗೂ ಪಬ್ಲಿಕ್ ಆಗುತ್ತಿದ್ದಂತೆ ಅವರು ಈ ಹುಡುಗನನ್ನು ಹಿಡಿದುಕೊಟ್ಟರು. ಈ ಹುಡುಗನೇ ಮನೆಗೆ ಹೋಗಿ ಈ ಕೆಲಸವನ್ನು ಮಾಡುತ್ತಿದ್ದನು. ಈಗ ಜನರು ಸಹ ತಮಗೆ ಈ ರೀತಿ ಅಪರಾಧವಾಗಿದೆ ಎಂದು ಮುಂದೆ ಬರುತ್ತಿದ್ದರು. ಏಕೆಂದರೆ ಅಪರಾಧಿ ಪೊಲೀಸರ ಕೈಯಲ್ಲಿದ್ದನು. ನನಗೆ ಇದನ್ನು ಕೇಳಿ ತುಂಬ ದುಃಖವಾಯಿತು. ಇನ್ನು ಮುಂದೆ ಆ ಹುಡುಗಿಯರ ಜೀವನ ಹೇಗೆ? ಅವರು ಮನೆಯಲ್ಲಿದ್ದಾಗಲೇ ಈ ರೀತಿ ಕರ್ಮಕಾಂಡ ನಡೆದಿತ್ತು. ಆದರೆ ಎಲ್ಲವನ್ನ ಈ ಬಾಲಕನೇ ಮಾಡಿದಾನೆಯೇ? ಈಗ ನಾವು ಅವನ ಕೊನೆಯ ಆಸೆಯನ್ನು ಪೂರೈಸಲು ಒಂದು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ಗೆ ಕರೆದುಕೊಂಡು ಬಂದೆವು. ಅವರಿಗೆ ನಾವು ಸ್ವಲ್ಪ ಹಣ ನೀಡಿ ಹೇಳಿದೆವು, ಪೂರ್ಣ ಸ್ವಿಮ್ಮಿಂಗ್ ಪೂಲ್ ಖಾಲಿ ಮಾಡಿಸಬೇಕು ಎಂದು. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಇರುವ ಎಲ್ಲ ಸಿಬ್ಬಂದಿಗಳನ್ನು ಖಾಲಿ ಮಾಡಿಸಿ ಸುತ್ತಲೂ ನಮ್ಮ ಸಿಬ್ಬಂದಿಗಳನ್ನು ಬಂದೋಬಸ್ತ್ ಮಾಡಿಸಲಾಯಿತು. ಏಕೆಂದರೆ ಕೈದಿಗಳು ಎಷ್ಟೊಂದು ಚಾಲಾಕಿಯಾಗಿರುತ್ತಾರೆ ಎಂದರೆ ಇಂತಹ ಅವಕಾಶವನ್ನು ಅವರೇ ಕ್ರಿಯೇಟ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಒಮ್ಮೆ ಹೀಗೆ ನಡೆದಿತ್ತು. ಒಬ್ಬ ಕೈದಿ ಹೇಳಿದ್ದನು, ಒಂದು ಕೋಣೆಯಲ್ಲಿ ನಾನು ಒಬ್ಬನೇ ಇಡೀ ದಿನ ಕಳೆಯಲು ಇಚ್ಛಿಸುತ್ತೇನೆ ಎಂದಾಗ ಹಾಗೆ ಮಾಡಿದ್ದರು. ಆದರೆ ಅವಕಾಶ ನೋಡಿ ಅವನು ಅಲ್ಲಿಂದ ತಪ್ಪಿಸಿಕೊಂಡಿದ್ದನು. ಈಗ ನಾವು ಆ ಬಾಲಕನಿಗೆ ಹೇಳಿದೆವು, ಇಲ್ಲಿ ಯಾರೂ ಇಲ್ಲ, ನಿನ್ನ ಆಸೆಯನ್ನು ನೀನು ಪೂರೈಸಿಕೊ. ಅವನ ಹೆಸರು ಗಣೇಶ. ಅವನು ತುಂಬ ಸುಂದರವಾಗಿದ್ದನು. ನೋಡಲು ಅವನು ಕಟ್ಟುಮಸ್ತಾದ ತರುಣನಾಗಿದ್ದನು. ಅವನೊಂದಿಗೆ ಮಾತನಾಡುತ್ತಿದ್ದರೆ ಅವನು ಈ ಎಲ್ಲ ತಪ್ಪುಗಳನ್ನು ಮಾಡಿದ್ದಾನೆ ಎಂದು ಅನಿಸುತ್ತಿರಲಿಲ್ಲ. ಅವನನ್ನು ನೋಡಿದಾಗ ಮುಗ್ಧನಾಗಿ ಕಾಣುತ್ತಿದ್ದನು. ಆದರೆ ಹೇಗಿದ್ದರೂ ಅಪರಾಧ ಮಾಡಿದ ಜನರು ಅಪರಾಧಿಯಾಗಿರುತ್ತಾರೆ. ಅವರ ಮುಖದ ಮೇಲಂತೂ ಅವರು ಅಪರಾಧಿ ಎಂದು ಬರೆದಿರುವುದಿಲ್ಲ. ನಾನು ಹೋಗಿ ಹಿಂದೆ ಕುಳಿತೆ. ನಾನು ಅವನ ಕೊನೆಯ ಆಸೆಯನ್ನು ಈಡೇರಿಸಲು ಇಷ್ಟಪಡುತ್ತಿದ್ದೇನೆ. ಅವರು ನನ್ನ ಜೊತೆ ಕುಳಿತಿದ್ದರು. ನಾವೆಲ್ಲ ಮಾತಿನಲ್ಲಿ ತೊಡಗಿಕೊಂಡೆವು. ಹೀಗೆ ಕುಳಿತುಕೊಂಡಾಗ ಎಲ್ಲರೂ ಸಾಮಾನ್ಯವಾಗಿ ಮಾತುಕತೆಯಲ್ಲಿ ತೊಡಗುತ್ತಾರೆ. ಪೊಲೀಸರು ಆ ಹುಡುಗನ ಕಾವಲಿಗಿದ್ದರು. ಅವನು ಚಪ್ಪಲಿಯನ್ನು ಬದಿಯಲ್ಲಿಟ್ಟು ನೀರಿನಲ್ಲಿ ಇಳಿಯಲು ತಯಾರಾದನು. ಅವನು ನೇರವಾಗಿ ನೋಡುತ್ತಿದ್ದನು. ಅವನು ಮೇಲ್ಗಡೆ ಕುಳಿತು ಕೆಳಕ್ಕೆ ನೀರಿನಲ್ಲಿ ತನ್ನ ಕಾಲನ್ನು ಜೋತು ಬಿಟ್ಟನು. ಸ್ವಲ್ಪ ಹೊತ್ತಿನ ನಂತರ ನೀರಿನೊಳಗೆ ಹೋದನು. ಅವನು ತಾನು ಸ್ವಿಮ್ಮಿಂಗ್ ಮಾಡಬೇಕೆಂದು ತನ್ನ ಕೊನೆಯ ಆಸೆಯನ್ನು ಹೇಳಿಕೊಂಡಾಗ ನಾವು ಅವನಿಗೆ ಸ್ವಿಮ್ಮಿಂಗ್ ಬರುತ್ತಿರಬೇಕು ಎಂದುಕೊಂಡೆವು.
ಆದರೆ ಸ್ವಲ್ಪ ಹೊತ್ತಿನ ನಂತರ ಅವನು ಎಷ್ಟು ಹೊತ್ತಾದರೂ ನೀರಿನಿಂದ ಹೊರಗೆ ಬರದೆ ಇರುವುದನ್ನು ನೋಡಿ ನಾವು ದಂಗಾಗಿ ಹೋದೆವು. ಅವನು ನೀರಿನ ಒಳಗೆ ಹೊರಟು ಹೋಗಿದ್ದನು. ಅವನು ಸ್ವಿಮ್ಮಿಂಗ್ನಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ಎಂದು ಈಗ ಅನಿಸಿತು. ಏಕೆಂದರೆ ನೀರಿಗೆ ಹೋಗುವುದಕ್ಕಿಂತ ಮೊದಲು ಅವನು ಸ್ವಲ್ಪ ಗಾಬರಿಯಾದಂತೆ ಕಂಡಿದ್ದನು. ಈಗ ನಾನು ಸಹ ಹೋಗಿ ನೀರಿನ ಕಡೆ ನೋಡಿದಾಗ ನೀರು ಶಾಂತವಾಗಿತ್ತು. ಆದರೆ ಹುಡುಗ ಮೇಲೆ ಬಂದಿರಲಿಲ್ಲ. ನಾನು ಜಡ್ಜ್ ಸಾಹೇಬರಲ್ಲಿ ಹೇಳಿದೆ, ಇದೆಂಥ ಸಮಸ್ಯೆಯಾಯಿತು, ಆ ಹುಡುಗ ನೀರಿನಿಂದ ಮೇಲಕ್ಕೆ ಬರುತ್ತಿಲ್ಲ. ನಾವೆಲ್ಲರೂ ಸ್ವಲ್ಪ ಅಲರ್ಟ್ ಆದೆವು. ತಕ್ಷಣ ನಾವು ಒಬ್ಬನಿಗೆ ನೀರಿನಲ್ಲಿ ಹೋಗಿ ಚೆಕ್ ಮಾಡಲು ಹೇಳಿದೆವು. ಅವನು ಸಹ ಬೇಗ ನೀರಿನಲ್ಲಿ ಇಳಿದನು. ನಾವು ಸಹ ತುಂಬ ಗಾಬರಿಯಾಗಿದ್ದೆವು. ಆಗ ಅವನು ಹೇಳಿದ, ಹುಡುಗ ಮುಳುಗುತ್ತಿದ್ದಾನೆ. ಇದರ ಅರ್ಥ ಅವನು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಎಂದು ನಮಗೆ ಅನಿಸಿತು. ಬಹುಶಃ ಅವನಿಗೆ ಜೈಲಿಗೆ ಹೋಗಲು ಇಷ್ಟವಿರಲಿಲ್ಲ. ಅವನಿಗೆ ಎಷ್ಟು ವಯಸ್ಸಾಗಿತ್ತೋ ನಾವು ಅವನಿಂದ ಅದೇ ರೀತಿಯ ಮಾತುಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆವು. ಆದರೆ ಇದಕ್ಕೂ ಮೊದಲು ಅವನು ಏನೆಲ್ಲ ಅಪರಾಧ ಮಾಡಿದನೋ ಅದು ಅವನು ಹೇಗೆ ಮಾಡಲು ಸಾಧ್ಯ? ಇಷ್ಟು ಮೃದು ಹೃದಯದವನಾಗಿದ್ದರೆ ಇಷ್ಟೆಲ್ಲ ಕೃತ್ಯಗಳಿಗೆ ಹೇಗೆ ಕಾರಣೀಕರ್ತನಾಗಿದ್ದ? ಅವನನ್ನು ನೀರಿನಿಂದ ಹೊರತೆಗೆಯಲಾಯಿತು. ಅವನ ಹೊಟ್ಟೆಯನ್ನು ಒತ್ತಿ ಬಾಯಿನಿಂದ ನೀರನ್ನು ಹೊರತೆಗೆಯಲಾಯಿತು. ಈಗ ಅವನು ಅಲ್ಪ ಸ್ವಲ್ಪ ಉಸಿರಾಡುತ್ತಿದ್ದ. ನಾವು ಬೇಗ ಡಾಕ್ಟರ್ ಬಳಿ ಕರೆದುಕೊಂಡು ಹೋದೆವು. ಜಡ್ಜ್ ಸಾಹೇಬರು ಸಹ ಚಿಂತೆಗೆ ಒಳಗಾಗಿದ್ದರು. ನಾವೆಲ್ಲರೂ ಕಂಗಾಲಾಗಿದ್ದೆವು. ನಾವು ಡಾಕ್ಟರ್ ಬಳಿ ಹೇಳಿದೆವು, ಇವನು ಅದೇ ಹುಡುಗ. ಇಂದು ಬೆಳಗ್ಗೆಯಿಂದಲೂ ಇವನದೇ ಸುದ್ದಿ ಪ್ರಕಟವಾಗುತ್ತಿದೆ. ಡಾಕ್ಟರ್ ಸರ್ ತುಂಬ ಆಶ್ಚರ್ಯಚಕಿತರಾದರು. ಇವನು ಅದೇ ಹುಡುಗನೇ? ನಾನೆಂದುಕೊಂಡೆ ಇವನು ಯಾವುದೋ ಪುಂಡ ಪೋಖರಿ ತರುಣ ಇರಬೇಕೆಂದುಕೊಂಡೆ. ಆಗ ನಾವು ಹೇಳಿದೆವು, ಇದೇ ಹುಡುಗ ಎಂದಾಗ ಡಾಕ್ಟರ್ ಬೇಗ ಅವನನ್ನು ಚೆಕಪ್ ಮಾಡಲು ಶುರು ಮಾಡಿದರು. ಈಗ ಅವನಿಗೆ ಎಚ್ಚರವಾಗಿತ್ತು. ನಾವೆಲ್ಲ ಅವನ ಕಣ್ಣ ಮುಂದೆ ನಿಂತಿದ್ದೆವು. ಹೊಟ್ಟೆಯಲ್ಲಿ ನೀರಿನ ಶಬ್ದ ಕೇಳಿಸುತ್ತಿತ್ತು. ನೀರು ಅವನ ಬಾಯಿಂದಲೂ ಸಹ ಹೊರಬರುತ್ತಿತ್ತು. ಈಗ ಅವನ ಆರೋಗ್ಯ ಮೊದಲಿಗಿಂತಲೂ ಸ್ವಲ್ಪ ಸುಧಾರಿಸುತ್ತಿತ್ತು. ಅವನು ಬದುಕಿದ್ದ. ಆಗ ಡಾಕ್ಟರ್ ಹೇಳಿದರು, ನನಗೆ ಇನ್ನೂ ಸ್ವಲ್ಪ ಹೊತ್ತು ಅವನನ್ನು ಹಾಸ್ಪಿಟಲ್ನಲ್ಲಿ ಇಟ್ಟುಕೊಳ್ಬೇಕು. ಅವನಿಗೆ ಇನ್ನೂ ಬೇರೆ ಏನೋ ಸಮಸ್ಯೆ ಇರಬೇಕು ಎಂದು ಡಾಕ್ಟರ್ ಹೇಳಿದಾಗ ನಾವು ಹೇಳಿದೆವು, ನಾವು ತುಂಬ ಹೊತ್ತು ಇವನನ್ನು ನಿಮ್ಮ ಬಳಿ ಇರಿಸಲು ಸಾಧ್ಯವಿಲ್ಲ. ನಿಮಗೆ ಚಳ್ಳೆಹಣ್ಣು ತಿನ್ನಿಸಿ ಅವನು ಓಡಿ ಹೋಗಬಹುದು. ಆಗ ಡಾಕ್ಟರ್ ಹೇಳಿದರು, ನಿಮ್ಮ ಸಿಬ್ಬಂದಿಗಳನ್ನು ಅವನನ್ನು ನೋಡಿಕೊಳ್ಳಲು ಬಿಟ್ಟು ಹೋಗಿ. ಅವನಿಗೆ ಏನೋ ತೊಂದರೆ ಇದೆ ಎಂದು ನನಗೆ ಅನಿಸುತ್ತಿದೆ. ಆಗ ನಾನು ಕೇಳಿದೆ, ನಿಮ್ಮ ಮಾತಿನ ಅರ್ಥವೇನು ಎಂದಾಗ ಅವರು ಹೇಳಿದರು, ನಾನು ನಿಮಗೂ ಸಹ ಹೇಳುತ್ತೇನೆ ಎಂದು ಹೇಳುತ್ತಾ ಅವರು 2 ಗಂಟೆಗಾಗಿ ಆ ಹುಡುಗನನ್ನು ಒಳಗಡೆ ಕರೆದುಕೊಂಡು ಹೋದರು. ಆದರೆ ನಮಗೆ ಹೋಗಲು ಪರ್ಮಿಷನ್ ಇರಲಿಲ್ಲ. ಆದರೆ ನಾವು ನಮ್ಮಿಬ್ಬರು ಸಿಬ್ಬಂದಿಗಳನ್ನು ಒಳಗಡೆ ಕಳಿಸಿದೆವು. ಆ ನಂತರ ಡಾಕ್ಟರ್ ನಮ್ಮನ್ನು ಅವರ ಕ್ಯಾಬಿನ್ಗೆ ಕರೆದು ಹೇಳಿದರು, ಆ ಹುಡುಗನ ಸೊಂಟದಲ್ಲಿ ಏನೋ ಅಂಟಿಸಲಾಗಿದೆ. ನೀವು ಹುಡುಕುತ್ತಿರುವ ಅಪರಾಧಿ ಇವನಲ್ಲ ಎಂದಾಗ ನಾವು ಕೇಳಿದೆವು, ನಿಮ್ಮ ಮಾತಿನ ಅರ್ಥವೇನು? ಸೊಂಟದಲ್ಲಿ ಒಂದು ಚಿಪ್ ಅಂಟಿಸಲಾಗಿದೆ, ಅದನ್ನು ಒಳಕ್ಕೆ ಸೇರಿಸಲಾಗುವುದು. ಅಷ್ಟೊಂದು ದೊಡ್ಡ ಪ್ರೊಸೀಜರ್ ಏನಲ್ಲ. ನಾವು ತಜ್ಞರಿಗೆ ಇದರ ಬಗ್ಗೆ ಕೇಳಿದಾಗ ಅವರು ಹೇಳಿದರು, ಇದು ನಿಮ್ಮ ಲೊಕೇಶನ್ ಮತ್ತು ನೀವು ಇರುವ ಜಾಗದ ಮಾಹಿತಿಯನ್ನು ನೀಡುತ್ತದೆ. ನೀವು ಯಾವ ಏರಿಯಾದಲ್ಲಿ ಇರುತ್ತೀರಿ ಎಂದು ಈ ಚಿಪ್ ಡಿಟೆಕ್ಟ್ ಮಾಡುತ್ತದೆ. ಇದರ ಅರ್ಥ ನಾವು ಯಾರನ್ನ ಅಪರಾಧಿ ಎಂದು ತಿಳಿದುಕೊಂಡಿದ್ದೇವೋ ಅವನು ಅಪರಾಧಿಯಾಗಿರಲಿಲ್ಲ. ನಾವು ಅಂದುಕೊಂಡಿದ್ದೆವು ಕೇಸ್ ಕ್ಲೋಸ್ ಆಗಿದೆ, ಅಪರಾಧಿ ಸಿಕ್ಕಿದ್ದಾನೆ, ಹುಡುಗ ತಪ್ಪಿತಸ್ಥನಾಗಿದ್ದಾನೆ, ಅವನನ್ನು ಹಿಡಿದಿದ್ದೇವೆ, ಅವನಿಗೆ ಶಿಕ್ಷೆಯಾಗುತ್ತದೆ ಎಂದು ಅಂದುಕೊಂಡಿದ್ದೆವು. ಆದರೆ ಸಮಸ್ಯೆ ಬೇರೆ ಇತ್ತು. ಆಗ ನಾವು ಆ ಹುಡುಗನಲ್ಲಿ ಕೇಳಿದೆವು, ಹೇಳು, ಸತ್ಯ ಯಾವುದು? ಆಗ ಅವನು ಈ ಕೇಸ್ ಬಗ್ಗೆ ಸಂಬಂಧಪಟ್ಟ ಇನ್ನೊಂದು ಮಾಹಿತಿಯನ್ನು ನಮಗೆ ಹೇಳಿದನು. ಆಗ ಆ ಕೇಸ್ನ ದಿಕ್ಕು ಮತ್ತೊಂದು ಕಡೆಗೆ ತಿರುಗಿತು. ಅದನ್ನು ಕೇಳಿ ನಾವೆಲ್ಲರೂ ದಂಗಾದೆವು. ಅವನ ಆರೋಗ್ಯ ಮೊದಲಿಗಿಂತಲೂ ಚೆನ್ನಾಗಿತ್ತು. ಅವನು ಈಗ ನಮ್ಮ ಮುಂದೆ ಕುಳಿತಿದ್ದನು. ಆಗ ನಾನು ಹೇಳಿದೆ, ಈ ಮೊದಲು ಸಹ ನೀನು ಏನು ಹೇಳದೆ ಬಾಯಿ ಮುಚ್ಚಿಕೊಂಡು ತನಿಖೆಯ ಹಾದಿಯನ್ನು ತಪ್ಪಿಸಿದೀಯಾ. ಈಗಲೂ ನೀನು ಏನು ಹೇಳದಿದ್ದರೆ ಇನ್ನು ಮುಂದೆಯೂ ಸಹ ತುಂಬ ಅನಾಹುತ ನಡೆಯುವುದು. ಆದ್ದರಿಂದ ಹೇಳು, ನಿನ್ನ ಸೊಂಟದಲ್ಲಿ ಈ ಚಿಪ್ಪನ್ನು ಯಾರು ಹಾಕಿದರು? ಆಗ ಆ ಹುಡುಗನು ಹೇಳಿದನು, ನಾನು ಎಲ್ಲವನ್ನ ಹೇಳುತ್ತೇನೆ. ವಾಸ್ತವದಲ್ಲಿ ಇದು ನನ್ನೊಬ್ಬನ ಕೆಲಸವಲ್ಲ, ನನ್ನ ಜೊತೆ ದೊಡ್ಡ ಗ್ಯಾಂಗ್ ಇದೆ. ಆಗ ನಾವು ಕೇಳಿದೆವು, ನಿನ್ನ ಮಾತಿನ ಅರ್ಥವೇನು? ನಿನ್ನ ಜೊತೆ ದೊಡ್ಡ ಗ್ಯಾಂಗ್ ಇದೆಯೇ? ಆದರೆ ನೀನು ಆ ಜಾಗದಲ್ಲಿ ಒಬ್ಬನೇ ಇರುತ್ತಿದ್ದೆ, ಎಲ್ಲರೂ ನಿನ್ನ ಮುಖವನ್ನೇ ಗುರುತಿಸುತ್ತಿದ್ದರು. ಆಗ ಅವನು ಹೇಳಿದನು, ಹೌದು, ಎಲ್ಲರ ಮುಂದೆ ನಾನೊಬ್ಬನೇ ಹೋದರೆ ಅವರು ನನ್ನನ್ನೇ ಗುರುತು ಹಿಡಿಯುತ್ತಾರೆ. ಆದರೆ ಅವರೆಲ್ಲರೂ ಪ್ರಜ್ಞೆ ತಪ್ಪಿದ ಮೇಲೆ ನಾನು ಅಲ್ಲಿ ಇರುತ್ತಿರಲಿಲ್ಲ. ನನ್ನನ್ನು ಅಲ್ಲಿಂದ ಹೊರಗೆ ಕಳಿಸುತ್ತಿದ್ದರು. ನನ್ನ ಜಾಗದಲ್ಲಿ ಅಲ್ಲಿ ಬೇರೆಯವರು ಬರುತ್ತಿದ್ದರು. ಆಗ ನಾನು ಹೇಳಿದೆ, ಇದರ ಅರ್ಥವೇನು? ಸರಿಯಾಗಿ ಎಲ್ಲವನ್ನ ಹೇಳು ಎಂದಾಗ ಅವನು 5 ಜನರಿದ್ದಾರೆ. ವಯಸ್ಸಿನಲ್ಲಿ ಅವರು ನನಗಿಂತ ದೊಡ್ಡವರು.
ಸುಮಾರು 30ರಿಂದ 40 ವರ್ಷ ಇರಬಹುದು. ಆದರೆ ಅವರೆಲ್ಲರೂ ಚಿಕ್ಕ ಮಕ್ಕಳಂತೆ ಕಾಣುತ್ತಾರೆ. ಏಕೆಂದರೆ ಅವರು ನನ್ನ ಹಾಗೆ ಕಾಣುತ್ತಾರೆ. ನನ್ನಂತೆ ಬಟ್ಟೆಯನ್ನು ತೊಟ್ಟು ಒಬ್ಬೊಬ್ಬರಾಗಿ ಮನೆಯೊಳಕ್ಕೆ ಬರುತ್ತಾರೆ. ಇದಕ್ಕೂ ಮೊದಲು ಆ ಮನೆಯಲ್ಲಿ CCTV ಕ್ಯಾಮರಾ ಇದ್ದರೆ ನಾನು ಮೊದಲೇ ಅದನ್ನು ಆಫ್ ಮಾಡಿಸಿ ಬಿಡುತ್ತೇನೆ. ಆದ್ದರಿಂದ ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇದನ್ನು ಮಾಡಿದ್ದು ನಾನೇ ಎಂದು. ಆನಂತರ ಇದೆಲ್ಲ ಆರೋಪ ನನ್ನ ಮೇಲೆ ಬರುತ್ತದೆ. ನನ್ನ ಕೆಲಸ ಇಷ್ಟೇ. ನಾನು ಯಾವುದಾದರೂ ಒಂದು ಅವಕಾಶ ನೋಡಿ ಅವರ ಮನೆಯೊಳಗೆ ಹೋಗಿ ಅವರನ್ನು ಪ್ರಜ್ಞೆ ತಪ್ಪಿಸುವುದು. ಒಂದು ಚಿಕ್ಕ ಡಿವೈಸನ್ನು ಆ ಕೋಣೆಯಲ್ಲಿ ಇಡುತ್ತಿದ್ದೆ. ಅದರಿಂದ ಹೊರಬರುವ ವಾಸನೆಯಿಂದ ಎಲ್ಲರೂ ಪ್ರಜ್ಞೆ ತಪ್ಪುತ್ತಾರೆ. ಅದಾದಮೇಲೆ ಅವರು ಅವರಿಗೆ ಮನ ಬಂದ ಹಾಗೆ ದೌರ್ಜನ್ಯ ಎಸಗುತ್ತಾರೆ. ಅವರಿಗೆ ಇದೆಲ್ಲವೂ ಒಂದು ಪುಂಡಾಟಿಕೆ ಮತ್ತು ಎಂಜಾಯ್ಮೆಂಟ್. ಅವರಿಗೆ ಇದೆಲ್ಲ ಮಾಡುವುದರಿಂದ ಖುಷಿ ದೊರೆಯುತ್ತದೆ ಮತ್ತು ನಾನು ಅಪರಾಧಿ ಎಂದು ಗುರುತಿಸಲು ನನ್ನನ್ನು ಇಟ್ಟುಕೊಂಡಿದ್ದಾರೆ. ಏಕೆಂದರೆ ಒಬ್ಬ ಚಿಕ್ಕ ಹುಡುಗನ ಮೇಲೆ ಯಾರಿಗೂ ಸಂಶಯ ಬರುವುದಿಲ್ಲ ಎಂದು. ವಿಷಯ ಬಹಳ ಮುಂದುವರಿದ ಮೇಲೆ ನಾನು ಸಿಕ್ಕಿಬಿದ್ದಿದ್ದೆ. ಈ ಕೆಲಸವನ್ನು ಮಾಡುತ್ತಾ ಬಹಳ ದಿನಗಳಾಗಿದ್ದವು. ಆಗ ನಾವು ಹೇಳಿದೆವು, ನೀನು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜಾಡಲು ಏಕೆ ಆಸೆ ಪಟ್ಟಿದ್ದೆ ಎಂದು ಕೇಳಿದಾಗ ಅವನು ಹೇಳಿದನು, ನನಗೆ ತುಂಬ ಹೆದರಿಕೆ ಆಗುತ್ತಿತ್ತು. ನನಗೆ ಜೈಲಿಗೆ ಹೋಗಲು ಇಷ್ಟವಿರಲಿಲ್ಲ. ಏಕೆಂದರೆ ನಾನು ಏನು ತಪ್ಪು ಮಾಡಿರಲಿಲ್ಲ. ಆದ್ದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಬೇಕೆಂದು ಯೋಚಿಸಿದೆ. ಇದರಿಂದ ನಾನು ಜೈಲಿಗೆ ಹೋಗುವ ಪ್ರಮೇಯವೇ ಬರುವುದಿಲ್ಲ. ಅಂದರೆ ನೀವು ನನಗೆ ಗಲ್ಲು ಶಿಕ್ಷೆಯನ್ನು ನೀಡುವಿರಿ. ಆಗ ನಾವು ಕೇಳಿದೆವು, ನೀನು ಅವರೊಂದಿಗೆ ಏಕೆ ಕೆಲಸ ಮಾಡುತ್ತಿದ್ದೀಯಾ? ಅವರು ನಿನಗಿಂತ ದೊಡ್ಡವರು ಎಂದಮೇಲೆ ನೀನು ಕಾರಣವಿಲ್ಲದೆ ಅವರ ಜೊತೆ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದಾಗ ಆ ಹುಡುಗ ಹೇಳಿದನು, ಅವರ ಬಳಿ ನನ್ನ ತಂಗಿ ಇದ್ದಾಳೆ. ಆಗ ನಾವು ಕೇಳಿದೆವು, ನಿನ್ನ ಮಾತಿನ ಅರ್ಥ? ನನಗೊಬ್ಬಳು ಚಿಕ್ಕ ತಂಗಿ ಇದ್ದಾಳೆ. ಅವಳಿಗೆ 4 ವರ್ಷ. ಅವಳು ಅವರ ಬಳಿ ಇದ್ದಾಳೆ. ಒಂದು ವೇಳೆ ನಾನು ಅವರ ಮಾತನ್ನು ಕೇಳಲಿಲ್ಲ ಎಂದರೆ ಅವರು ನನ್ನ ತಂಗಿಯ ಜೀವವನ್ನು ತೆಗೆಯುತ್ತಾರೆ. ಆದ್ದರಿಂದ ನಾವು ಇದೆಲ್ಲವನ್ನ ಮಾಡುತ್ತಿದ್ದೇವೆ. ಆದರೆ ಈಗ ನನಗೆ ಅರ್ಥವಾಗಿದೆ, ನಾನು ನನ್ನ ತಂಗಿಯನ್ನು ಸಹ ರಕ್ಷಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸಿದ್ದೆ. ಏಕೆಂದರೆ ನನ್ನ ತಂಗಿಯನ್ನು ರಕ್ಷಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದಮೇಲೆ ನಾನು ಉಳಿದು ಏನು ಪ್ರಯೋಜನ? ನಾನು ನಿಮಗೆ ಈ ಕಾರಣದಿಂದ ಅವರ ಅಡ್ರೆಸ್ ಹೇಳಲಿಲ್ಲ. ಏಕೆಂದರೆ ನಾನು ನಿಮ್ಮ ಬಳಿ ಇದ್ದೇನೆ ಎಂದು ಅವರಿಗೆ ಗೊತ್ತು. ನಾನು ನಿಮಗೆ ಎಲ್ಲವನ್ನ ಹೇಳಿದ್ದೇನೆ ಎಂದು ಅವರಿಗೆ ಗೊತ್ತಾದರೆ ನನ್ನ ತಂಗಿಯನ್ನು ಅವರು ಜೀವಂತ ಉಳಿಸುವುದಿಲ್ಲ. ಆ ಹುಡುಗನ ಮಾತನ್ನು ಕೇಳಿ ನಾವು ಆಶ್ಚರ್ಯಚಕಿತರಾದೆವು. ವಾಸ್ತವದಲ್ಲಿ ಈ ಕೇಸ್ನ ಬೇರುಗಳು ತುಂಬ ಆಳಕ್ಕೆ ತಲುಪಿದ್ದವು. ನಾನು ಇದೆಲ್ಲವನ್ನ ನೋಟ್ ಮಾಡುತ್ತಿದ್ದೆ. ನನಗೆ ಇದೆಲ್ಲವನ್ನ ರಿಪೋರ್ಟ್ ಮಾಡಿ ಜನರ ಮುಂದೆ ಇಡಬೇಕಾಗಿತ್ತು. ಈಗ ಈ ವಿಷಯವನ್ನು ಜನರ ಮುಂದಿಡುವುದು ನಮ್ಮ ಅಸಹಾಯಕತೆಯಾಗಿತ್ತು. ಎಲ್ಲರೂ ಈ ಮೊದಲು ಈ ಹುಡುಗನೇ ಅಪರಾಧಿ ಎಂದು ತಿಳಿದಿದ್ದರು. ಆದರೆ ಈ ಹುಡುಗ ವಾಸ್ತವದಲ್ಲಿ ನಿರಪರಾಧಿಯಾಗಿದ್ದ. ಆದರೆ ಅವನು ಅಪರಾಧ ಕೃತ್ಯಕ್ಕೆ ಸಹಾಯವನ್ನು ಮಾಡಿದ್ದ. ಅವನನ್ನು ಜೈಲಿಗೆ ಕಳಿಸುವಷ್ಟು ದೊಡ್ಡ ಅಪರಾಧ ಅವನು ಮಾಡಿರಲಿಲ್ಲ. ಅವನ ಅಸಹಾಯಕತೆಯಿಂದ ಈ ಅಪರಾಧದಲ್ಲಿ ಕೈ ಜೋಡಿಸಿದನು. ನಾವು ಅವನನ್ನು ಒಂದು ಒಳ್ಳೆಯ ಜಾಗದಲ್ಲಿ ಇಟ್ಟೆವು ಮತ್ತು ನಾವು ಅವನಿಗೆ ಹೇಳಿದೆವು, ಇವರೆಲ್ಲರೂ ನಿನ್ನ ಸಹಾಯಕ್ಕೆ ಬರುತ್ತಾರೆ. ನಿನ್ನ ತಪ್ಪಿಲ್ಲ ಎಂದು ಎಲ್ಲರಿಗೂ ನಾವು ಹೇಳುತ್ತೇವೆ ಮತ್ತು ನಿನ್ನ ತಂಗಿಯನ್ನು ಸಹ ನಾವು ರಕ್ಷಿಸುತ್ತೇವೆ. ನೀನು ಏನು ಚಿಂತೆ ಮಾಡಬೇಡ. ಈಗ ಅವರನ್ನು ಹಿಡಿಯುವುದು ಪೊಲೀಸರ ಕೆಲಸವಾಗಿತ್ತು. ಆದರೆ ನನಗೆ ತುಂಬ ಆಶ್ಚರ್ಯವಾಗಿತ್ತು ಅವರು ಹೇಗೆ ಈ ಜಾಲವನ್ನು ಹೆಣೆದಿದ್ದರು ಎಂದು. ಆ ಚಿಕ್ಕ ಹುಡುಗನನ್ನು ಈ ದುಷ್ಕೃತ್ಯಕ್ಕೆ ಹೇಗೆ ಬಳಸಿಕೊಂಡರು? ಇದರ ಹಿಂದೆ ಪೂರ್ಣ ಪ್ಲಾನಿಂಗ್ ಇತ್ತು. ಈ ಹುಡುಗನು ಅವರು ಹೇಳಿದ ಎಲ್ಲ ಕೆಲಸವನ್ನ ಮಾಡುತ್ತಿದ್ದನು. ಈ ಹುಡುಗನಲ್ಲಿ ಆ ಗ್ಯಾಂಗ್ನ ಮುಖದ ಪರಿಚಯವನ್ನ ಕೇಳಿದಾಗ ಅವನು ಪೊಲೀಸರ ಅಪರಾಧದ ಲಿಸ್ಟ್ನಲ್ಲಿರುವ ಇಬ್ಬರನ್ನ ಗುರುತಿಸಿದನು. ಇವರಿಬ್ಬರು ಈ ಗೇಮ್ನಲ್ಲಿ ಇದ್ದಾರೆ ಎಂದು ಹೇಳಿದನು. ಉಳಿದ ಮೂವರನ್ನ ಇನ್ನೂ ಪತ್ತೆ ಹಚ್ಚಿಲ್ಲ. ನಂತರ ಪೊಲೀಸರು ಉಳಿದ ಮೂವರನ್ನ ಹಿಡಿದ ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ವಿಷಯವನ್ನು ಮಾಧ್ಯಮದ ಮುಂದೆ ಜನತೆಗೆ ತಿಳಿಸಿದರು. ಅಪರಾಧಿಗಳು ಹುಡುಗಿಯರನ್ನು ಹೇಗೆ ಬಳಸಿಕೊಂಡರು ಎಲ್ಲವನ್ನ ಪೊಲೀಸರು ಮಾಧ್ಯಮದ ಮುಂದೆ ಹೇಳಿದಾಗ ಎಲ್ಲರೂ ದಂಗಾಗಿ ಹೋದರು. ನಾನು ಆ ಹುಡುಗರನ್ನು ನೋಡಿದಾಗ ದಂಗಾಗಿ ಹೋದೆ. ಅವರು ಚಿಕ್ಕ ಮಕ್ಕಳಂತೆ ಕಂಡರು. ಆದರೆ ಅವರಿಗೆ ವಯಸ್ಸಾಗಿತ್ತು. ಈ ಪಾಪ ಕೃತ್ಯವನ್ನು ಏಕೆ ಮಾಡುತ್ತಿದ್ದೇವೆ ಎಂದು ಸಹ ಅವರು ತಿಳಿಸಿದ್ದರು. ಅವರು 5 ಕುಬ್ಜರಾಗಿದ್ದರು. ಈ ಕಾರಣದಿಂದಾಗಿ ಅವರು ಮದುವೆಯಾಗಿರಲಿಲ್ಲ ಅಥವಾ ಯಾವುದೇ ಹುಡುಗಿಯೂ ಸಹ ಅವರ ಬಳಿ ಸುಳಿದಿರಲಿಲ್ಲ. ಇದರಿಂದಾಗಿ ಅವರು 5 ಜನ ಸೇರಿ ಈ ರೀತಿ ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದರು. ಇನ್ನು ಅವರಿಂದ ಮಾಹಿತಿಯನ್ನು ಪಡೆದುಕೊಂಡಾಗ ಅವರಲ್ಲಿ 3 ಜನ ಸಹೋದರರಾಗಿದ್ದರು. ಉಳಿದ 2 ಅವರ ಕಸಿನ್ ಆಗಿದ್ದರು. ಒಬ್ಬರು ಮತ್ತೊಬ್ಬರ ಸಂಬಂಧಿಕರಾಗಿದ್ದರು. ಇದು ಈ 5 ಜನರ ಗ್ಯಾಂಗ್ ಆಗಿತ್ತು. ನಾವು ಗಣೇಶ್ನ ತಂಗಿಯನ್ನು ಸಹ ಪತ್ತೆ ಹಚ್ಚಿದೆವು. ಆ ಹುಡುಗಿಯನ್ನು ಗಣೇಶ್ನ ಬಳಿ ತಲುಪಿಸಿದೆವು. ಅವನು ತುಂಬ ಖುಷಿಯಾದನು. ಹುಡುಗಿಯೂ ಸಹ ತನ್ನ ಅಣ್ಣನನ್ನು ಅಪ್ಪಿಕೊಂಡು ಅಳತೊಡಗಿದಳು. ಅವಳು ತುಂಬ ಹೆದರಿದ್ದಳು. ಗಣೇಶ್ ನಮಗೆ ಧನ್ಯವಾದಗಳನ್ನು ತಿಳಿಸಿದನು.
ಅವನನ್ನು 3 ತಿಂಗಳವರೆಗೆ ಕೌನ್ಸಲಿಂಗ್ ಆಗಿ ಕಳಿಸಿದೆವು. ಏಕೆಂದರೆ ಅವನು ಮತ್ತೊಮ್ಮೆ ಇಂಥ ಕೆಟ್ಟ ಜನರ ಸಂಪರ್ಕಕ್ಕೆ ಸಿಲುಕಿ ಆಡಿಸುವ ಗೊಂಬೆ ಆಗಬಾರ್ದು ಎಂದು ಹಾಗೆ ಮಾಡಲಾಯಿತು. ಆನಂತರ ಇಬ್ಬರು ಮಕ್ಕಳನ್ನು ಚೈಲ್ಡ್ ಹೋಮ್ಗೆ ಕಳಿಸಲಾಯಿತು. ಎಲ್ಲಿಯವರೆಗೆ ಅವರು ವಯಸ್ಕರಾಗುವುದಿಲ್ಲವೋ ಅಲ್ಲಿಯವರೆಗೆ ಅವರ ಎಲ್ಲ ಪೋಷಣೆಯನ್ನು ಚೈಲ್ಡ್ ಹೋಮ್ ನೋಡಿಕೊಳ್ಳುತ್ತಿತ್ತು. ನಾವು ಯಾವಾಗಲಾದರೂ ಒಮ್ಮೆ ಗಣೇಶನನ್ನು ಭೇಟಿಯಾಗಲು ಬಂದಾಗ ಅವನು ನನಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತಾನೆ. ಅವನು ತನ್ನ ತಂಗಿಯ ಜೊತೆ ಇರುತ್ತಾನೆ. ಆನಂತರ ಅವರ ತಂದೆ ತಾಯಿಯ ಬಗ್ಗೆ ಮತ್ತೊಂದು ವಿಷಯ ತಿಳಿಯಿತು. ಅವರ ತಂದೆ ತಾಯಿಯನ್ನು ಈ ಗ್ಯಾಂಗ್ ಕೊಂದಿತ್ತು ಎಂದು. ಆದ್ದರಿಂದ ಇಬ್ಬರು ಮಕ್ಕಳು ತಬ್ಬಲಿಯಾಗಿದ್ದರು. ಮತ್ತೆ ಅವರು ಈ ಮಕ್ಕಳನ್ನು ಬಳಸಿಕೊಂಡರು. ನಮ್ಮ ಮುಂದೆ ಕಾಣುತ್ತಿರುವುದೆಲ್ಲವೂ ಸತ್ಯವಾಗಿರುವುದಿಲ್ಲ. ಅದು ಹೇಗಿರುತ್ತದೋ ಅದು ನಮಗೆ ಕಾಣಿಸುವುದಿಲ್ಲ. ಒಂದು ವೇಳೆ ನಾವು ಈ ಕೇಸನ್ನು ಸರಿಯಾಗಿ ಹ್ಯಾಂಡಲ್ ಮಾಡದಿದ್ದರೆ ಇಲ್ಲಿಯವರೆಗೆ ಗಣೇಶನಿಗೆ ಶಿಕ್ಷೆಯಾಗುತ್ತಿತ್ತು. ಅವನು ಜೈಲಿನಲ್ಲಿ ಇರುತ್ತಿದ್ದನು. ಅವನ ತಂಗಿಯನ್ನು ಅವನು ಕಳೆದುಕೊಳ್ಳುತ್ತಿದ್ದನು. ಗಣೇಶ್ನಂತೆ ಬೇರೆ ಯಾರನ್ನೋ ಹುಡುಕುತ್ತಾರೆ ಮತ್ತೆ ತಮ್ಮ ಅಪರಾಧವನ್ನು ಮುಂದುವರಿಸುತ್ತಾರೆ. ಆದರೆ ಅವರು ಆಡಿದ ಆಟ ನೋಡಿ ನನಗೆ ಇನ್ನೂ ನಂಬಲು ಸಾಧ್ಯವಾಗುತ್ತಿಲ್ಲ. ಇಷ್ಟು ಕ್ರೂರ ಸರಹದ್ದನ್ನು ಯಾರೂ ಮೀರಲು ಸಾಧ್ಯವಿರಲಿಲ್ಲ. ವೀಕ್ಷಕರೇ, ನಿಮಗೇನನಿಸಿತು? ನೀವು ಸಹ ಗಣೇಶನೇ ಅಪರಾಧಿ ಎಂದು ತಿಳಿದುಕೊಂಡಿರಬಹುದು. ಆದರೆ ಇದರಲ್ಲಿ ಯಾರೋ ಇದ್ದಾರೆ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ. ಏಕೆಂದರೆ ಎಲ್ಲರ ಮನೆಯಲ್ಲೂ ಒಂದೇ ಮಾತು ಹೇಳುತ್ತಿದ್ದರು. ಒಂದೇ ಹುಡುಗ ಇದ್ದ, ಅವನು ಕುಳ್ಳಗಿದ್ದ ಎನ್ನುತ್ತಿದ್ದರು. ಈಗ ಆ 5 ಅಪರಾಧಿಗಳು ಜೈಲಿನಲ್ಲಿ ಇದ್ದರು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಹಾಗೂ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.